ಈ ಯೋಚನೆ ಬರುವ ಮೊದಲೇ ನಾನು ತಾಯಿಯಾಗಿದ್ದೇನೆ ಸ್ವಾಮಿ. ಯಾವ ತಾಯಿ ತಾನೇ ತನ್ನ ಪುತ್ರನ ಉನ್ನತ ಸ್ಥಾನಕ್ಕೇರುವುದನ್ನು ನೋಡಲು ಬಯಸುವುದಿಲ್ಲ ಹೇಳಿ? ಅದಕ್ಕೂ ಇದಕ್ಕೂ ಹೇಗೆ ಸಂಬಂಧ ಕಲ್ಪಿಸುತ್ತಿರುವೆ? ಸಹೋದರನ ಸ್ಥಾನ ತುಂಬಲು ಇನ್ನಾರೂ ಯೋಗ್ಯತೆಯನ್ನು ಹೊಂದಿಲ್ಲ. ಉಳಿದವರು ಅಶಕ್ತರು ಎಂದ ಮೇಲೆ ಸಶಕ್ತನಾದವನ ರಕ್ಷಣೆಯ ಬಗ್ಗೆ ಗಮನ ಕೊಡದೆ ಅವನ ಮರಣದ ಬಗ್ಗೆ ಏಕೆ ಯೋಚಿಸುತ್ತಿರುವೆ? ನನ್ನ ಮಹದಾಸೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರಹ್ಲಾದನು ಮೃತಪಟ್ಟರೆ ಇಡೀ ಅಸುರ ಕುಲದ ಸಿಂಹಾಸನ ನನ್ನ ಪುತ್ರನದೇ. ನನ್ನ ಪುತ್ರನೇ ಮುಂದೆ ಸಂಪೂರ್ಣ ಅಸುರ ಕುಲಕ್ಕೆ ಸಾಮ್ರಾಟನಾಗುತ್ತಾನೆ. ಆಗ ಇಡೀ ಅಸುರ ಕುಲದಲ್ಲಿ ನನ್ನದೇ ಅಧಿಕಾರ, ನನ್ನದೇ ಅಧಿಕಾರ. ನನ್ನ ಮಾತೆ ಶಾಸನವಾಗುತ್ತದೆ. ಎಲ್ಲವೂ ನನ್ನದೇ, ಎಲ್ಲವೂ ನನ್ನದೇ. ಪ್ರಹ್ಲಾದ ಕುಮಾರನಿಗೆ ಹೇಗೆ ತಿಳಿ ಹೇಳುವುದು? ಸರ್ವಲೋಕಗಳಲ್ಲಿ ದೇವಾನು ದೇವತೆಗಳ ಆದಿಯಾಗಿ ಸಮಸ್ತ ಸೃಷ್ಟಿಯಲ್ಲಿ ಎಲ್ಲೆಡೆಯೂ ನನ್ನ ಮೇಲೆ ಭೀತಿ ಇದೆ. ಗ್ರಹಗಳ ಗ್ರಹಚಾರ ಬಿಡಿಸಿ ನನ್ನ ಗುಲಾಮರಾಗಿಸಿಕೊಂಡಿದ್ದೇನೆ. ನನ್ನ ಹೆಸರು ಕೇಳಿದರೆ ಸಾಕು ಗಣಗಣನೆ ನಡುಗುವ ಸ್ಥಿತಿ ನಿರ್ಮಾಣ ಮಾಡಿದ್ದೇನೆ. ಭೂಮಂಡಲದಲ್ಲಿ ಎಲ್ಲರೂ ಈಗ ನನ್ನನ್ನೇ ದೇವರು ಎಂದು ಪೂಜಿಸುತ್ತಿದ್ದಾರೆ. ಪೂಜಿಸದೆ ಇನ್ನೇನು ಮಾಡುತ್ತಾರೆ? ಈಗ ನಾನೇ ದೇವರು, ನನ್ನಿಂದಲೇ ಆದಿ, ನನ್ನಿಂದಲೇ ಅಂತ್ಯ. ಆದರೆ ನನ್ನ ಪುತ್ರನೇ ಇದನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲವಲ್ಲ. ಅವನ ಮಸ್ತಕದಲ್ಲಿ ನಾನು ಕೇವಲ ಒಬ್ಬ ಸಾಮ್ರಾಟನೆಂಬ ಚಿತ್ರಣವಿರುವಂತಿದೆ. ನಾನು ಕೇವಲ ಸಾಮ್ರಾಟನಲ್ಲ, ಈ ಸೃಷ್ಟಿಯನ್ನೇ ಆಳುವ ಜಗದೊಡೆಯ ಎಂದು ಹೇಗೆ ಅರ್ಥ ಮಾಡಿಸುವುದು? ಹೇಗೆ ಅರ್ಥ? ವಿಪ್ರಚಿತ್ತೆ, ವಿಪ್ರಚಿತ್ತೆ! ಹೇಳಿ ದಾನವೇಂದ್ರ. ಅಲ್ಲಿ ನೋಡು. ಏನೋ ಅನೂಹ್ಯವಾದದ್ದು ನಡೆಯುತ್ತಿರುವಂತೆ ಭಾಸವಾಗುತ್ತಿದೆ. ಹೌದು, ವಿಚಿತ್ರವಾಗಿದೆ. ಆ ಕಾಡಿನಲ್ಲಿ, ಅದು ಈ ಸಮಯದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಈಗಿಂದೀಗಲೇ ಗೊತ್ತಾಗಬೇಕು. ನಮ್ಮ ವಿರುದ್ಧ ಯಾರಾದರೂ ಷಡ್ಯಂತ್ರ ರೂಪಿಸುವ ಸಾಧ್ಯತೆಗಳಿರುತ್ತವೆ. ಅಪ್ಪಣೆ ದಾನವೇಂದ್ರ. ನಾನೀಗಲೇ ಸೈನಿಕರೊಡನೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಂಡು ಬರುತ್ತೇನೆ. ಇಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡುವಂತಿಲ್ಲವೆಂದು ನಿಮಗೆ ತಿಳಿದಿಲ್ಲವೇ? ಹೊರಡಿ, ಹೊರಡಿ. ಓ, ಹೊರಡುವುದಿಲ್ಲವೇ ಸೈನಿಕರೇ? ಬನ್ನಿ. ದಾನವೇಂದ್ರ, ಈಗಲೂ ಕಾಡಿನಲ್ಲಿ ಜನರು ಗುಪ್ತವಾಗಿ ಆ ಮಹಾವಿಷ್ಣುವಿನ ಆರಾಧನೆ ಮಾಡುತ್ತಿದ್ದಾರೆ. ಅದಕ್ಕೆಲ್ಲ ಈ ಪಂಡಿತನೇ ಉತ್ಸಾಹ ನೀಡುತ್ತಿದ್ದಾನೆ. ಈಗ ಸೃಷ್ಟಿಯಲ್ಲಿ ಭಗವಂತ ನೀವು, ಆ ವಿಷ್ಣುವಲ್ಲ ಎಂಬ ಸತ್ಯವನ್ನು ಈ ಲೋಕದ ವಾಸಿಗಳಿಗೆ ಇವನು ಸರಿಯಾಗಿ ತಿಳಿಸಿಲ್ಲ. ಪಂಡಿತ,
ಭುವನದಗಲ ಆಗಸದೆತ್ತರ 3 ಲೋಕಗಳಿಗೂ ನಾನೇ ಭಗವಂತ. ನಾನು ದೇವರು. ನಿನಗೆಷ್ಟು ಸೊಕ್ಕಿರಬೇಕು ಆ ಕಪಟ ನಾಟಕ ಸೂತ್ರಧಾರಿ ಕುತಂತ್ರಿ ಹರಿಯ ಹೆಸರೆತ್ತುವುದಕ್ಕೆ? ನಿನ್ನ ನಾಲಿಗೆಗೆ ನಡುಕ ಹುಟ್ಟಲಿಲ್ಲವೇ ಪಂಡಿತ? ಈಗ ನಾನು ಕೊಡುವ ಶಿಕ್ಷೆಗೆ ಉಳಿದವರ ಹೃದಯ ಮಿಡಿಯುವುದು ನಿಲ್ಲುತ್ತದೆ. ಭಗವಂತ, ನಾನೇನು ತಪ್ಪು ಮಾಡಿಲ್ಲ. ಭಗವಂತ, ನಾನೇನು ತಪ್ಪು ಮಾಡಿಲ್ಲ. ಕಾಡಿನಲ್ಲಿ ಜನರು ವಿಷ್ಣುವಿನ ನಾಮಸ್ಮರಣೆ ಮಾಡುವುದರ ಬಗ್ಗೆ ನನಗೇನು ತಿಳಿದಿಲ್ಲ ಭಗವಂತ. ನಾನು ದೇವ ಹಿರಣ್ಯಕಶಿಪುವಿನ ಹೊರತಾಗಿ ನಾನು ಯಾರನ್ನು ಪೂಜಿಸುವುದಿಲ್ಲ, ಪೂಜಿಸಲು ಬಿಡುವುದೂ ಇಲ್ಲ. ಹೇ ಅವಿವೇಕಿ, ಅಲುಗಾಡುತ್ತಿರುವ ನಿನ್ನ ಕಣ್ಣುಗುಡ್ಡೆಗಳನ್ನು ನೋಡಿದರೆ ತಿಳಿಯುತ್ತದೆ ನೀನು ಸುಳ್ಳು ಹೇಳುತ್ತಿರುವೆ ಎಂದು. ಈ ದೇವರ ಮುಂದೆ ಯಾರೂ ಸುಳ್ಳು ಹೇಳಲು ಸಾಧ್ಯವಿಲ್ಲ. ನನ್ನನ್ನೇನು ಶ್ರೀಹರಿ ಎಂದುಕೊಂಡೆಯಾ? ಮೂರ್ತಿಯೊಳಗೆ ಲೀನವಾಗಿ ಭಕ್ತರು ಹೇಳಿದ ಸುಳ್ಳನ್ನೆಲ್ಲವೂ ಆಲಿಸಿಯೂ ಏನೂ ಮಾಡದೆ ಸೆಟೆದು ನಿಂತುಕೊಳ್ಳುವುದಕ್ಕೆ ಈ ಪಂಡಿತರು ಸತ್ಯವನ್ನೇ ಹೇಳುತ್ತಿದ್ದಾರೆ. ಕಾಡಿನಲ್ಲಿ ಮಹಾವಿಷ್ಣುವಿನ ಮೂರ್ತಿಯನ್ನು ಪೂಜಿಸಿ ಆರಾಧಿಸುತ್ತಿದ್ದವನು ನಾನು. ಸ್ವಾಮಿ, ಅವನನ್ನೇನು ಮಾಡಬೇಡಿ. ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯಮಾಡಿ ಶಾಂತರಾಗಿರಿ ಸ್ವಾಮಿ. ಶಾಂತಿ ಅಂತೆ ಶಾಂತಿ. ನನ್ನ ಶತ್ರುವಿಗೆ ಮಿತ್ರನಾದವನು ನಮ್ಮ ಮಗನಾದರೂ ಸರಿ, ಅವನು ನನಗೆ ಶತ್ರುವೇ. ಮುಖಭಂಗವೇನಾದರೂ ಆಗುವುದಾದರೆ ನನ್ನ ಪುತ್ರ ಎಂಬ ಮಮಕಾರವನ್ನು ಮರೆತು ಅವನ ಶಿರಚ್ಛೇದನ ಮಾಡುತ್ತೇನೆ. ಸ್ವಾಮಿ, ಇದೆಂತ ಮಾತನಾಡುತ್ತಿದ್ದೀರಿ? ಬೇಡ ಸ್ವಾಮಿ, ದಯಮಾಡಿ ಕರುಣೆ ತೋರಿ, ಎಲ್ಲವೂ ಸರಿ ಹೋಗುತ್ತದೆ. ಇವನನ್ನು ಸರಿದಾರಿಗೆ ತರಲು ನಿನಗೆ ಸಾಕಷ್ಟು ಸಮಯವನ್ನು ನೀಡಿದ್ದಾಗಿದೆ. ಆದರೂ ಅದು ನಿನ್ನಿಂದ ಸಾಧ್ಯವಾಗಲಿಲ್ಲ. ಈ ಸಣ್ಣ ವಿಷದ ಬೀಜ ಹೆಮ್ಮರವಾಗಿ ಬೆಳೆಯುವ ಮೊದಲೇ ಕತ್ತರಿಸಿ ಬಿಸಾಕಬೇಕು. ಶತ್ರು ಯಾರಾದರಾಗಲಿ ಕರುಣೆ, ದಯೆ ಅಸಂಭವ, ವಿಪ್ರಚಿತೆ. ಹೇಳಿ ದಾನವೇಂದ್ರ, ಈಗಿಂದೀಗಲೇ ಇವನನ್ನು ಕಾರಾಗೃಹಕ್ಕೆ ತಳ್ಳಿ. ಬೇಡ ಸ್ವಾಮಿ, ಈ ಕ್ಷಣವೇ ಇವನ ಎಲ್ಲಾ ಅಧಿಕಾರಗಳನ್ನು ನಾನು ಹಿಂಪಡೆಯುತ್ತಿದ್ದೇನೆ. ಅಯ್ಯೋ ಸ್ವಾಮಿ, ಬೇಡ ಸ್ವಾಮಿ, ದಯಮಾಡಿ ಕೃಪೆ ಮಾಡಿ ಸ್ವಾಮಿ. ಸ್ವಾಮಿ, ದಯಮಾಡಿ ನನ್ನ ಪುತ್ರನಿಗೆ ಇಂಥ ಘೋರವಾದ ಶಿಕ್ಷೆಯನ್ನು ವಿಧಿಸದಿರಿ. ಅವನಿನ್ನೂ ಬಾಲಕನು ಸ್ವಾಮಿ, ಏನೂ ಅರಿಯದವನು. ಅವನ ಒಂದು ಸಣ್ಣ ಅಪರಾಧಕ್ಕೆ ಕಾರಾಗೃಹದಂತ ನರಕ ಸದೃಶವಾದ ಶಿಕ್ಷೆಯನ್ನು ವಿಧಿಸದಿರಿ ಸ್ವಾಮಿ, ವಿಧಿಸದಿರಿ. ಮಾತೆ, ನೀವು ಎಲ್ಲಿಯವರೆಗೆ ಪ್ರಹ್ಲಾದನ ರಕ್ಷಣೆಯನ್ನು ಮಾಡುತ್ತೀರೋ ಅಲ್ಲಿಯವರೆಗೆ ಹಿರಣ್ಯಕಶಿಪುವಿನ ನಾಶವಾಗುವುದಿಲ್ಲ. ಏನು ಹೇಳುತ್ತಿರುವಿರಿ ದೇವರ್ಷಿಗಳೇ? ನೀವೇನು ಮಾತನಾಡುತ್ತಿರುವಿರಿ ಎಂಬ ಅರಿವು ನಿಮಗಿದೆಯೇ? ಖಂಡಿತವಾಗಿಯೂ ತಿಳಿದಿದೆ ಮಾತೆ.
ಹಿಂದೆ ಇಂದ್ರದೇವನಿಂದ ಕಯಾದು ಹಾಗೂ ಅವಳ ಗರ್ಭದಲ್ಲಿರುವ ಪ್ರಹ್ಲಾದನನ್ನು ತಮ್ಮ ಆದೇಶದಂತೆ ನಾನೇ ಸ್ವತಃ ರಕ್ಷಿಸಿದ್ದೇನೆ. ತಿಳಿದಿದೆ. ನಾನು ಈಗ ಅದನ್ನೇ ಮಾಡುತ್ತಿರುವುದು. ಮಾತೆ, ಆಗ ಪ್ರಹ್ಲಾದನ ಜನನವಾಗಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬೇರೆ ಇದೆ ಮಾತೆ. ಹೌದು, ಈಗಿನ ಪರಿಸ್ಥಿತಿ ಮೊದಲಿಗಿಂತಲೂ ಕ್ಲಿಷ್ಟಕರವಾಗಿದೆ. ಪ್ರಹ್ಲಾದನ ದೃಷ್ಟಿಯಿಂದ ಹೇಳುವುದಾದರೆ ಬಹಳ ಗಂಭೀರವಾಗಿದೆ. ಹಿರಣ್ಯಕಶಿಪುವಿನ ಕ್ರೋಧ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಈಗ ಪರಿಸ್ಥಿತಿ ಬೇರೆ ಇದೆ ಮಾತೆ. ಹೌದು, ಈಗಿನ ಪರಿಸ್ಥಿತಿ ಮೊದಲಿಗಿಂತಲೂ ಕ್ಲಿಷ್ಟಕರವಾಗಿದೆ. ಪ್ರಹ್ಲಾದನ ದೃಷ್ಟಿಯಿಂದ ಹೇಳುವುದಾದರೆ ಬಹಳ ಗಂಭೀರವಾಗಿದೆ. ಹಿರಣ್ಯಕಶಿಪುವಿನ ಕ್ರೋಧ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ನಾರಾಯಣ ನಾರಾಯಣ. ಮಾತೆ, ನನಗೆ ಹಿರಣ್ಯಕಶಿಪುವಿನ ಕ್ಷಮತೆಯ ಬಗ್ಗೆ ಅರಿವಿದೆಯೋ ಇಲ್ಲವೋ ಅದು ಬೇರೆಯ ಮಾತು. ಆದರೆ ನನ್ನ ಪ್ರಭು ಶ್ರೀಹರಿಯ ಕ್ಷಮತೆಯ ಬಗ್ಗೆ, ಅವರು ಸೃಷ್ಟಿಸಿರುವ ಪವಾಡಗಳ ಬಗ್ಗೆ, ರಚಿಸಿರುವ ದಂತಕಥೆಗಳ ಬಗ್ಗೆ ನನಗೆ ಚೆನ್ನಾಗಿಯೇ ತಿಳಿದಿದೆ. ಅದಕ್ಕಾಗಿಯೇ ನಾನು ನಿಮಗೆ ಹೀಗೆ ಹೇಳುತ್ತಿರುವುದು. ನಿಮ್ಮ ಇಂಗಿತವು ಸ್ಪಷ್ಟಪಡಿಸುವಂತೆ ನಾನು ಪ್ರಹ್ಲಾದನ ರಕ್ಷಣಾ ಕಾರ್ಯವನ್ನು ನಿಲ್ಲಿಸಬೇಕು ಅಲ್ಲವೇ? ಅಷ್ಟಕ್ಕೂ ಅದು ನಿಮ್ಮ ಕರ್ತವ್ಯವೇನೂ ಆಗಿರಲಿಲ್ಲವಲ್ಲ? ಅದೇನೋ ಸರಿ ದೇವರ್ಷಿಗಳೇ, ಆದರೆ ಆ ರೀತಿಯಾಗಿ ನಡೆದುಕೊಳ್ಳಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಾನು ರಕ್ಷಣಾ ಕಾರ್ಯವನ್ನು ತ್ಯಜಿಸಿದ ಮೇಲೆ ಪ್ರಹ್ಲಾದನಿಗೇನಾದರೂ ಆದರೆ ಸ್ವತಃ ನನ್ನನ್ನೇ ನಾನು ಕ್ಷಮಿಸಲಾರದ ಪರಿಸ್ಥಿತಿಯನ್ನು ತಲುಪುತ್ತೇನೆ. ನಾರಾಯಣ ನಾರಾಯಣ. ಜಗನ್ಮಾತೆಯಾದ ನೀವು ಇಂತಹ ಕ್ಷುಲ್ಲಕ ಅನುಮಾನಗಳಿಗೆ ದಾರಿ ಮಾಡಿಕೊಡಬಹುದೇ ಮಾತೆ? ಪ್ರಹ್ಲಾದನೆಂಬ ಭಾಗವತೋತ್ತಮನ ಜನನವಾದಾಗಲೇ ಶ್ರೀಹರಿಯ ಮನೋಹಂದರದ ಸೂಕ್ಷ್ಮಗಳು ನಿಮಗೆ ಅರ್ಥವಾಗಿರಬಹುದು. ಸ್ಪಷ್ಟವಾಗಿ ಹೀಗೆಯೇ ಎಂದು ಹೇಳಲಾಗದಿದ್ದರೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ದೇವಶ್ರೀಗಳೇ. ನಾರಾಯಣ ನಾರಾಯಣ. ಮಾತೆ, ಶ್ರೀಹರಿಯ ನಿಜವಾದ ಭಕ್ತರು ಎಂದಿಗಾದರೂ ತೊಂದರೆಗೊಳಗಾದ ದಾಖಲೆ ಇದೆಯೇ ಮಾತೆ? ಭಗವಂತನನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಆರಾಧನೆ ಮಾಡುವ ಭಾಗವತ ಶ್ರೇಷ್ಠರಿಗೆ ಎಂದಿಗೂ ಅನಾನುಕೂಲಗಳು ಸಂಭವಿಸುವುದಿಲ್ಲ. ಹಾಗಿರುವಾಗ ಪ್ರಹ್ಲಾದನು ಭಾಗವತೋತ್ತಮನಾಗುವ ಎಲ್ಲಾ ಲಕ್ಷಣವನ್ನು ಹೊಂದಿರುವಾಗ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾದರೂ ನನ್ನ ಪ್ರಭು ಶ್ರೀಹರಿಯು ಪ್ರಹ್ಲಾದನ ಕೈ ಬಿಡುವುದಿಲ್ಲ. ಮಾತೆ, ನೀವು ನಿಶ್ಚಿಂತೆಯಿಂದ ಇರಿ. ನಿಮ್ಮ ಮಾತಿನಲ್ಲಿ ಸತ್ಯವಿದೆ. ಆದರೂ ಸ್ಪಷ್ಟವಾದ ಚಿತ್ರಣ ಗೋಚರಿಸುತ್ತಿಲ್ಲ. ಮನದ ಮೂಲೆಯಲ್ಲೆಲ್ಲೋ ಅಸಹಜವಾದ ಆತಂಕ ಅಂಕುರಿಸಿದೆ. ಪ್ರಹ್ಲಾದ, ಈಗಲೂ ನಿನ್ನ ಬಳಿ ಸಮಯವಿದೆ. ನಿನ್ನ ತಂದೆ ಹಿರಣ್ಯಕಶ್ಯಪರನ್ನೇ ಭಗವಂತನೆಂದು ಒಪ್ಪಿಕೋ. ಹೇಳು, ಇನ್ನು ಮುಂದೆ ಆ ವಿಷ್ಣುವಿನ ಹೆಸರೆತ್ತುವುದಿಲ್ಲ ಎಂದು ಹೇಳು. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ
ಪ್ರಣಾಮಗಳು ಮಹಾಪ್ರಭು. ಪ್ರಣಾಮಗಳು ಭಗವಂತ. ಕಾರಾಗೃಹದ ಮೇಲ್ವಿಚಾರಣೆಯನ್ನು ಬಿಟ್ಟು ಇಲ್ಲಿಗೇಕೆ ಬಂದೆ? ಭಗವಂತ, ಕಾರಾಗೃಹದಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯುತ್ತಿವೆ. ಅದನ್ನು ನಿಮಗೆ ತಿಳಿಸುವ ಸಲುವಾಗಿ ಇಲ್ಲಿಗೆ ಬಂದಿದ್ದೇನೆ. ಏನು ವಿಚಿತ್ರವಾದ ಘಟನೆಯೇ? ಏನದು? ಭಗವಂತ, ನಿಮ್ಮ ಆಣತಿಯಂತೆ ಪ್ರಹ್ಲಾದನಿಗೆ ನಾವು ಯಾವ ಶಿಕ್ಷೆಯನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ಸಾಧ್ಯವಾಗುತ್ತಿಲ್ಲವೋ ಅಥವಾ ಶಿಕ್ಷಿಸಲು ಹಿಂಜರಿಯುತ್ತಿರುವಿರೋ? ಇಲ್ಲ ಭಗವಂತ, ನಾವು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಆದರೆ ನಾವು ಯಾವುದೇ ರೀತಿಯಲ್ಲಿ ದಂಡಿಸಲು ಪ್ರಯತ್ನಿಸಿದರೂ ಯಾವುದೋ ಒಂದು ಶಕ್ತಿ ನಮ್ಮನ್ನು ತಡೆಯುತ್ತಿದೆ. ಶಕ್ತಿಯೇ? ಯಾವುದಾ ಶಕ್ತಿ? ತಿಳಿದಿಲ್ಲ ಭಗವಂತ. ಯಾವುದೋ ಅದೃಶ್ಯ ಶಕ್ತಿ. ಆ ಶಕ್ತಿ ಪ್ರಹ್ಲಾದನನ್ನು ರಕ್ಷಿಸುವುದಲ್ಲದೆ ತಿರುಗಿ ನಮ್ಮವರನ್ನೇ ದಂಡಿಸುತ್ತಿದೆ. ಮುಚ್ಚು ಬಾಯಿ! ಸಾಕು ಮಾಡು ನಿನ್ನ ಪ್ರಲಾಪ. ಇದಕ್ಕೆ ಆ ದೇವತೆಗಳು ದಾನವರೆಂದರೆ ಮೂಢರು ಎಂದುಕೊಂಡಿರುವುದು. ಈ ಲೋಕಕ್ಕೆ ನಾನೇ ದೇವರು, ನಾನೇ ಶಕ್ತಿ. ನಾನೇ ಇಲ್ಲಿರುವಾಗ ಅದಾವ ಶಕ್ತಿ ಬಂದು ಪ್ರಹ್ಲಾದನನ್ನು ಕಾಪಾಡುತ್ತದೆ?